welcome you all for BA and BCom second semester OEC subject Contemporary Indian Economy. ಸಮಕಾಲೀನ ಭಾರತೀಯ ಆರ್ಥಿಕತೆ ವಿದ್ಯಾರ್ಥಿಗಳಿಗೆ ಸ್ವಾಗತ. So here today I will review all the contents which I have done in previous classes. That is for OEC 1 Contemporary Indian Economy. So unit 1 ಘಟಕ 1 ಅದರ ಹೆಡ್ಡಿಂಗ್ ಏನು? That is LPG policies, economic reforms and agriculture. ಬರ್ಕೊಡಿ ಗೊತ್ತಿಲ್ಲ. ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ, ನೀತಿಗಳು, ಆರ್ಥಿಕ ಸುಧಾರಣೆಗಳು ಮತ್ತು ಕೃಷಿ. ಸೊ ದಿಸ್ ಈಸ್ ಯೂನಿಟ್ 1. ಸೊ ಹಿಯರ್ ಐ ಹ್ಯಾವ್ ಕಂಪ್ಲೀಟೆಡ್ ಆಲ್ ದ ಕಂಟೆಂಟ್ಸ್. ದಟ್ ಈಸ್ ಫ್ರಮ್ ಚಾಪ್ಟರ್ 1 ರಿಸೆಂಟ್ ಇಶ್ಯೂಸ್, ಇತ್ತೀಚಿನ ವಿವಾದಾಂಶಗಳು. ಸೊ ಹಿಯರ್ ಯು ಹ್ಯಾವ್ ಲರ್ನ್ಡ್ ಜೆನೆಸಿಸ್ ಆ್ಯಂಡ್ ಇಂಪ್ಯಾಕ್ಟ್ ಆಫ್ LPG. ಸೊ LPGಯ ಈ ಒಂದು ಉಗಮ ಮತ್ತು ಪರಿಣಾಮಗಳನ್ನು ತಿಳ್ಕೊಂಡಿದೆ. LPGಯ ಉಗಮ ಅಥವಾ ಹುಟ್ಟು, ಅದರ ಪರಿಣಾಮವನ್ನು ತಿಳ್ಕೊಂಡಿದೆ. ಆ್ಯಂಡ್ ಆಲ್ಸೋ ಯು ಕಮ್ ಟು ನೋ ದ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಕಂಟೆಂಟ್, ದಟ್ ಈಸ್ ಇಂಡಿಯನ್ ಪಾಪ್ಯುಲೇಷನ್ ಪಾಲಿಸಿ, ಭಾರತದ ಜನಸಂಖ್ಯಾ ನೀತಿ. ಆ್ಯಂಡ್ ದ ಥರ್ಡ್ ಕಂಟೆಂಟ್ ಯು ಆರ್ ಲರ್ನ್ಡ್ ಇನ್ ಚಾಪ್ಟರ್ 1 ಅಧ್ಯಾಯ 1ರಲ್ಲಿ ಡೆಮೋಗ್ರಫಿಕ್ ಡಿವಿಡೆಂಡ್, ಜನಸಂಖ್ಯಾ ಭಾಜ್ಯಾಂಶ ಅಥವಾ ಜನಸಂಖ್ಯಾ ಲಾಭಾಂಶ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಆಲ್ಫಾಬೆಟ್ D ಕಂಟೆಂಟ್, ದಟ್ ಈಸ್ ಫ್ರಮ್ ಚಾಪ್ಟರ್ 1 ಇಂಡಿಯಾಸ್ ಹ್ಯೂಮನ್ ಡೆವಲಪ್ಮೆಂಟ್ ಇನ್ ಗ್ಲೋಬಲ್ ಪರ್ಸ್ಪೆಕ್ಟಿವ್, ಜಾಗತಿಕ ದೃಷ್ಟಿಕೋನದಲ್ಲಿ ಭಾರತದ ಮಾನವಾಭಿವೃದ್ಧಿ. So all these 4 contents are covered in chapter 1, and also you will come across also have appeared for the first internal test. So all the questions are covered from here, and also chapter 2 is over. So that write on heading ಬರ್ಕೊಡೋದು ಗೊತ್ತಿಲ್ಲದೆ ಇದ್ದವರು. From unit 1 write on heading ಬರ್ಕೊಡು. Urbanization and governance, ನಗರೀಕರಣ ಮತ್ತು ಆಡಳಿತ. ನಗರೀಕರಣ ಮತ್ತು ಆಡಳಿತ. ಓಕೆ, ಇದು ಆಗೈತಿಲ್ಲ? ಆಗೈತಿ ಇದು. ಸೊ ಹಿಯರ್ ಆಲ್ಸೋ ಐ ಗಿವನ್ ಕ್ವಶನ್ಸ್. ಇಲ್ಲ ಆಗಿಲ್ಲ ಇದು? ಓಕೆ. ಸೊ ಚಾಪ್ಟರ್ 2 ಸ್ಟಾರ್ಟ್ ಮಾಡಬೇಕು ಫ್ರಾಮ್ ಯೂನಿಟ್ 1. ಸೊ ರೈಟ್ ಬರ್ಕೊಡು, ಅದನ್ನ ಸ್ಟಾರ್ಟ್ ಮಾಡೋಣ. ಅರ್ಗನೈಸೇಷನ್ ಬರ್ಕೊಡ್ದು ಎಲ್ಲರೂ. ಯೂನಿಟ್ 1 ಅಂದರೆ ಘಟಕ 1 ಅಧ್ಯಾಯ 2 ಚಾಪ್ಟರ್ 2 ರೈಟ್ ಆನ್ ಹೆಡ್ಡಿಂಗ್ ಬರ್ಕೊಡ್ರಲ್ಲ. ಅರ್ಗನೈಸೇಷನ್ ಆ್ಯಂಡ್ ಗವರ್ನೆನ್ಸ್, ನಗರೀಕರಣ ಮತ್ತು ಆಡಳಿತ. ಸೊ ಹಿಯರ್ ಫಸ್ಟ್ ಯು ರೈಟ್ ಡೌನ್ ಹಿಯರ್ ಆಲ್ಫಾಬೆಟ್ A ಅಂದರೆ ದ ಕಂಟೆಂಟ್ ಈಸ್ ಅರ್ಗನೈಸೇಷನ್ ಆ್ಯಂಡ್ ಸ್ಮಾರ್ಟ್ ಸಿಟಿ ಮಿಷನ್, ನಗರೀಕರಣ ಮತ್ತು ಅಚ್ಚುಕಟ್ಟಾದ ನಗರ ಕಾರ್ಯಾಚರಣೆ. ನಗರೀಕರಣ ಮತ್ತು ಅಚ್ಚುಕಟ್ಟಾದ ನಗರ ಕಾರ್ಯಾಚರಣೆ. ಆ್ಯಂಡ್ ಸೆಕೆಂಡ್ ಹೆಡ್ಡಿಂಗ್ ಇನ್ಫಾರ್ಮಲ್ ಸೆಕ್ಟರ್, INFORMAL, ಇನ್ಫಾರ್ಮಲ್ ಸೆಕ್ಟರ್, ಅನೌಪಚಾರಿಕ ವಲಯ ಅಥವಾ ಅಸಂಘಟಿತ ವಲಯ. ಸೊ ದೀಸ್ ಆರ್ ದ 2 ಕಂಟೆಂಟ್ಸ್ ಟುಡೇ ಯು ಆರ್ ಗೋಯಿಂಗ್ ಟು ಲರ್ನ್. ಸೊ ಎರಡನ್ನು ಹೇಳ್ತೀನಿ. ಸೊ ಬಿಫೋರ್ ಟು ಸ್ಟಾರ್ಟ್ ಐ ವಿಲ್ ಒನ್ಸ್ ಅಗೇನ್ ರಿವ್ಯೂ ವಿಚ್ ಐ ಹ್ಯಾವ್ ಡನ್ ಇನ್ ಪ್ರೀವಿಯಸ್ ಕ್ಲಾಸ್, ದಟ್ ಈಸ್ ಫ್ರಾಮ್ ಯೂನಿಟ್ 5. ಗೊತ್ತಿಲ್ಲ ಬರ್ಕೊಡ್ರಿ, ಬಿಕಾಸ್ ಯು ವಿಲ್ ಕಮ್ ಅಕ್ರಾಸ್ ದ ಕ್ವಶನ್ಸ್ ಫ್ರಾಮ್ ದ್ಯಾಟ್ ಚಾಪ್ಟರ್ಸ್. ದಟ್ ಈಸ್ ಫ್ರಾಮ್ ಯೂನಿಟ್ 2 ಘಟಕ 2ರ ಒಂದು ಹೆಡ್ಡಿಂಗು ಬರ್ಕೊಡ್ರಲ್ಲಿ. ಇಂಡಸ್ಟ್ರಿ, ಬಿಸ್ನೆಸ್, ಫಿಸ್ಕಲ್ ಪಾಲಿಸಿ. ಘಟಕ 2ರ ಹೆಡ್ಡಿಂಗು ಇಂಡಸ್ಟ್ರಿ, ಬಿಸ್ನೆಸ್, ಫಿಸ್ಕಲ್ ಪಾಲಿಸಿ. ಕನ್ನಡದಲ್ಲೇ ಕೈಗಾರಿಕೆ, ವ್ಯವಹಾರ, ಕೋಶೀಯ ನೀತಿ. ಸೊ ಹಿಯರ್ ಯು ಹ್ಯಾವ್ ಲರ್ನ್ಡ್ ದ ಎಂಟೈರ್ ಚಾಪ್ಟರ್ 5 ಅಧ್ಯಾಯ 5, ದಟ್ ಈಸ್ ವ್ಯವಹಾರ, ಬಿಸ್ನೆಸ್. So here you have learned the first content, that is easy of doing business, and also I have uploaded this class in YouTube channel. So ಯಾರು ಕ್ಲಾಸಿಗೆ ಅಬ್ಸೆಂಟ್ ಇದ್ದರೆ ಯೂಟ್ಯೂಬಲ್ಲಿ ನೋಡಿ ಅಲ್ಲಿ ಅಟೆಂಡೆನ್ಸ್ ಕೊಡ್ರಿ ನಮ್ಮದು. ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್. ಆಮೇಲೆ ಸೆಕೆಂಡ್ ಕಂಟೆಂಟು ಕನ್ನಡದಲ್ಲೇ ವ್ಯವಹಾರ ಅಥವಾ ನಿರಾಯಾಸತೆ ಅಥವಾ ತೊಂದರೆ ಇಲ್ಲದಿರುವಿಕೆ. ಆ್ಯಂಡ್ ಹಿಯರ್ ಆಲ್ಫಾಬೆಟ್ B ಸೆಕೆಂಡ್ ಕಂಟೆಂಟ್, ದಟ್ ಈಸ್ ಪರ್ಫಾರ್ಮೆನ್ಸ್ ಆಫ್ MSMEs. ಸೊ MSMEಗಳ ಸಾಧನೆಗಳು. ಆ್ಯಂಡ್ ದ ಆಲ್ಫಾಬೆಟ್ C ರೋಲ್ ಆಫ್ MNCs ಇನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಸೊ ಕೈಗಾರಿಕಾ ಅಭಿವೃದ್ಧಿಯಲ್ಲಿ MSMEಗಳ ಪಾತ್ರ. ಕೈಗಾರಿಕಾ ಅಭಿವೃದ್ಧಿಯಲ್ಲಿ MSMEಗಳ ಪಾತ್ರ. ರೋಲ್ ಆಫ್ MNCs, ಮಲ್ಟಿನ್ಯಾಷನಲ್ ಕಂಪನೀಸ್ ಇನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಬಹುರಾಷ್ಟ್ರೀಯ ನಿಗಮಗಳ ಪಾತ್ರ. ಆ್ಯಂಡ್ ಆಲ್ಫಾಬೆಟ್ D ಮೇಕ್ ಇನ್ ಇಂಡಿಯಾ. Make in India, development of economic. Yesterday I have completed this 2 contents. Make in India, development of economic and social infrastructure. Make in India, ಆರ್ಥಿಕ ಮತ್ತು ಸಾಮಾಜಿಕ ಮೂಲ ಸೌಲಭ್ಯ ಅಭಿವೃದ್ಧಿ. And very very important burning topic, that is national monetization pipeline.
ಅಂದರೆ ರಾಷ್ಟ್ರೀಯ ನಗರೀಕರಣ ನಾಳ ಮಾರ್ಗ. ಸೊ ದೀಸ್ ಆರ್ ಆಲ್ ದ 5 contents you have learnt in chapter 5. Okay, so you will come across the questions from this chapter 5. ಇದರ ಮೇಲೆ ಸೆಕೆಂಡ್ ಟೆಸ್ಟ್ ಕ್ವಶನ್ಸ್ಗಳು ಬಂದಿದ್ದಾವೆ. ಆಲ್ರೆಡಿ ಐ ಗಿವನ್ ದ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ and also assignment questions all covered, and also seminar topics was also given. ಸೊ ಯಾರು ಸೆಮಿನಾರ್ ಟಾಪಿಕ್ಸ್ ಅನ್ನ ಇನ್ನೂ ತಗೊಂಡಿಲ್ಲ, ಕ್ಲಾಸ್ ಮುಗಿದ ಮೇಲೆ ಡಿಪಾರ್ಟ್ಮೆಂಟಿಗೆ ಬಂದು ನಿಮ್ಮದು ರಿಜಿಸ್ಟ್ರೇಷನ್ ಮಾಡಿಕೊಡ್ರಿ ಟಾಪಿಕನ್ನು. ಬರುವಾಗ ಬುಕ್ ತೊಗೊಂಬರಿ, ಪೆನ್ ತೊಗೊಂಬರಿ. ಆಮೇಲೆ ಆಲ್ರೆಡಿ ಐ ಗಿವನ್ ಸರ್ಟಿಫಿಕೇಟ್ಸ್ ದಟ್ ಈಸ್ ಯಾವ ಟು ಅಕಂಪನಿ ವಿತ್ ಯುವರ್ ಸೆಮಿನಾರ್ ಟಾಪಿಕ್ಸ್. ಸೆಮಿನಾರ್ ಟಾಪಿಕ್ಸನ್ನು ಏನು ಕೊಡ್ತೀನಿ ಅದರೊಳಗೆ ನೀಟಾಗಿ ಬರೋದು, ಸರ್ಟಿಫಿಕೇಟಲ್ಲಿ ಬರೋದು. ಸೊ ಅದನ್ನು ಅಟ್ಯಾಚ್ ಮಾಡಿ ನೀವು ಇದಕ್ಕೆ ಕೊಡಬೇಕು ವಿತ್ ಸ್ಟಿಕ್ ಫೈಲ್. ಓಕೆ, ಅದು ಈಗಾಗಲೇ ಹೇಳಿದ್ದೀನಿ ಗೈಡ್ಲೈನ್ಸು. ಓಕೆ, ಆ ಪ್ರಕಾರ ಮಾಡಿಕೊಡ್ಬೇಕು. ಸೊ ಅದು ಒಂದು 5 ದಟ್ ವಿಲ್ ಕ್ಯಾರಿ 5 ಮಾರ್ಕ್ಸ್. ನೀಟ್ನೆಸ್ಸು ಅದೆಲ್ಲ ಯಾವ ರೀತಿಯಾಗಿ ಸಬ್ಜೆಕ್ಟ್ ಮ್ಯಾಟರ್ ಎಲ್ಲ ಇರ್ತದೆ. ಸೊ ಅದು ಸೆಮಿನಾರ್ಗೆ 5 ಮಾರ್ಕ್ಸ್ ಇರ್ತದೆ. ಪ್ರೆಸೆಂಟೇಷನ್ ದಟ್ ವಿಲ್ ಕ್ಯಾರಿ 5 ಮಾರ್ಕ್ಸ್. ಸೊ ಅದು ಟೈಮಿಂಗ್ಸು ಎಲ್ಲ ನಿಮ್ಗೆ ಆದಷ್ಟು ಬೇಗ ಇದು ಮಾಡ್ತೀನಿ. ಆಫ್ಟರ್ ಯುವರ್ ಟೆಸ್ಟ್ ಮೊದಲು ಆಲ್ ಯು ಹ್ಯಾವ್ ಟು ಸಬ್ಮಿಟ್ ದ ಸೆಮಿನಾರ್ ಪೇಪರ್ಸ್ ಆನ್ 28th, ಆ್ಯಂಡ್ ನೆಕ್ಸ್ಟ್ ಐ ವಿಲ್ ಅನೌನ್ಸ್ ದ ಸೆಮಿನಾರ್ ಪ್ರೆಸೆಂಟೇಷನ್ ಡೇಟ್. ಓಕೆ, ಒಂದು ಕಾಪಿ ನಿಮ್ಮ ಹತ್ರ ಇಟ್ಕೊಂಡು ಯು ಹ್ಯಾವ್ ಟು ಪ್ರಿಪೇರ್ 2 copies ಫಾರ್ ಸೆಮಿನಾರ್ಸ್. ಓಕೆ, ಅಸೈನ್ಮೆಂಟ್ ಬುಕ್ಲೆಟನ್ನು ಒಂದೇ ಇರ್ತದೆ, ಅದೊಂದು ಪಾರ್ಟ್ ಸೆಕೆಂಡ್ ಪಾರ್ಟಲ್ಲಿ ಬರೋದನ್ನು ಸಬ್ಮಿಟ್ ಮಾಡಬೇಕು. ಸೊ ದಟ್ ಈಸ್ ಲಾಸ್ಟ್ ಡೇಟ್ ಇಸ್ 28 ಲಾಸ್ಟ್ ಡೇಟು. ಆ್ಯಂಡ್ ಆಲ್ಸೋ ಸೆಮಿನಾರ್ ಟಾಪಿಕ್ ಸೆಮಿನಾರ್ ಪೇಪರ್ ಸಬ್ಮಿಷನ್ ಲಾಸ್ಟ್ ಡೇಟ್ ಈಸ್ 28th ಆಫ್ ದಿಸ್ ಮಂತ್. ಓಕೆ, 25ಕ್ಕೆ ಸೆಕೆಂಡ್ ಟೆಸ್ಟ್ ಮುಗಿದು ಹೋಗ್ತದೆ. 26, 27 2 ದಿವಸ ನಿಮಗೆ ರೆಸ್ಟ್ ಸಿಗ್ತದೆ. ಅವಾಗ ಅದನ್ನು 2 ತಯಾರಿ ಮಾಡಿಕೊಡ್ರಿ. ಆಲ್ರೆಡಿ ಐ ಹ್ಯಾವ್ ಗಿವನ್ ಲಾಟ್ ಆಫ್ ಟೈಮ್ because the topics, seminar topics already given 15 days back, and also assignment questions, okay, test questions. So already I have given one week back, 1 week maybe 10 days ಇರ್ಬೋದು. ಅದಕ್ಕೆ ಮುಂಚಿತವಾಗಿ ಎಲ್ಲ ಕೊಟ್ಟಿದ್ದೀನಿ. ಸೊ ಯಾರು ನೀವು ಅಬ್ಸೆಂಟ್ ಇದ್ರಿ ಪದೇ ಪದೇ ಬಂದು ನನಗೆ ಕೇಳಲಿಕ್ಕೆ ಹೋಗೋವರೆಗೂ ನಿಮ್ಮ ಫ್ರೆಂಡ್ಸ್ಗಳ ಕಡೆ ನೋಡಿ ಬರ್ಕೊಡು. ಓಕೆ, ಸೊ ನಾವು ಹಿಯರ್ ಐ ವಿಲ್ ಸ್ಟಾರ್ಟ್ ವಿತ್ ಯೂನಿಟ್ 2 ಘಟಕ 2 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. So Nagarikana. So today we have seen here all over Karnataka there were around 17 cities that were introduced in that is smart city mission concept. Okay, so ಈ ಒಂದು ಅಚ್ಚುಕಟ್ಟಾದ ಅಥವಾ ಸುಂದರ ನಗರಿ ಕಾರ್ಯಾಚರಣೆಯಲ್ಲಿ ಕರ್ನಾಟಕ ರಾಜ್ಯ ಸುಮಾರು 17 ನಗರಗಳನ್ನು ನಾವು ಈಗಾಗಲೇ ನೋಡಬಹುದು. And also that Belgaum cities included, Belgaum city corporation. So ಅದೇ ರೀತಿಯಾಗಿ ಮೈಸೂರು, there are so many district places which have comes under smart city mission concept. So ಈ ಒಂದು ಅಚ್ಚುಕಟ್ಟಾದ ನಗರ and urbanization. So how it impacts. So ಇದರ ಒಂದು ಪರಿಣಾಮ ಯಾವ ರೀತಿಯಾಗಿ ಇರ್ತದೆ. So here it is nothing but the impact that indicates what. ಅದು ಏನಂತ ತೋರಿಸ್ತದ, ಸ್ಮಾರ್ಟ್ ಸಿಟಿ ಮಿಷನ್, ಹೈ ಸಿವಿಲೈಸ್ಡ್ ಪೀಪಲ್ಸ್ ಆರ್ ಲಿವಿಂಗ್ ಇನ್ ದಟ್ ಏರಿಯಾ. ಅಂದರೆ ಆ ಒಂದು ಪ್ರದೇಶ ಅಚ್ಚುಕಟ್ಟಾದ ಅಥವಾ ಸುಂದರ ನಗರ ಮತ್ತು ನಗರೀಕರಣ ಇದು ಏನು ತೋರಿಸ್ತದ, ಆ ಪ್ರದೇಶದಲ್ಲಿ ವಾಸಿಸುವ ಒಂದು ಒಳ್ಳೆಯ ಗುಣಮಟ್ಟದ ಉಚ್ಚ ಮಟ್ಟದ ಶೈಲಿಯ ಆಧುನೀಕೃತವಾದಂತಹ ಒಂದು ನಾಗರಿಕತೆ ಇರತಕ್ಕಂತಹ ಜನರ ಒಂದು ಸಮೂಹ, ಒಂದು ಸಂಘಟನೆಯನ್ನು ಆ ಪ್ರದೇಶದಲ್ಲಿ ನಾವು ನೋಡಬಹುದು. ಈ ಒಂದು ದೇಶದ ಹೆಚ್ಚಿನ ಪ್ರಮಾಣದಲ್ಲಿ ವಾಸಿಸಲಿಕ್ಕೆ ಬರ್ತಕ್ಕಂತಹ ಜನ ಮತ್ತು ಅದೇ ರೀತಿಯಾಗಿ ಆ ಪ್ರದೇಶದಲ್ಲಿ ನೆಲೆಸ್ತಕ್ಕಂತಹ ಒಂದು ಪ್ರಕ್ರಿಯೆ ಅದನ್ನೇಂತೀವಿ ನಗರೀಕರಣ ಅಂತ ಕರಿತೀವಿ. ಸೊ ಹಿಯರ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಆಲ್ಸೋ ಅ ಲೇಬರ್ ಫೋರ್ಸ್. ಸೊ ದೇ ಆರ್ ಸರ್ಚಿಂಗ್ ಫಾರ್ ದ ಜಾಬ್ಸ್ ಆ್ಯಂಡ್ ಕಮ್ಸ್ ಅ ವೆರಿ ಗುಡ್ ಪ್ಲೇಸ್ ವಿಚ್ ಪ್ರೊವೈಡ್ಸ್ ಆಲ್ ಇನ್ಫ್ರಾಸ್ಟ್ರಕ್ಚರ್, basic necessities, and also most important that is employment. Okay, so they will concentrate in that particular place, so that area will become urbanized area. So the process is known as urbanization. So ಈ ರೀತಿಯಾಗಿ ಯಾವುದೇ ಒಂದು ದೇಶದ ಹೆಚ್ಚಿನ ಪ್ರಮಾಣದ ಜನ ಬಂದು ಒಂದು ಪ್ರದೇಶದಲ್ಲಿ ಎಲ್ಲ ಮೂಲ ಸೌಕರ್ಯಗಳ ಅಭಿವೃದ್ಧಿಯ ಒಂದು ಇದನ್ನ ಪಡೆದುಕೊಂಡು ಅದರ ಮೂಲಕ ಅಲ್ಲಿಯೇ ಸ್ಥಿರವಾಗಿ ನೆಲೆಯೂರತಕ್ಕಂತಹ ಒಂದು ವಿಧಾನದ ಒಂದು ಪ್ರಕ್ರಿಯೆಯನ್ನು ನಗರೀಕರಣ ಅಂತ ನಾವೆಲ್ಲ ಕರೆಯಬಹುದು. ಅದೇ ರೀತಿಯಾಗಿ ಹಿಯರ್ ಫಿಲಿಪ್ ಎ ಹೌಸರ್ ಅಂಡ್ ಆಲ್ಸೋ ದ ಜುಡಾ ಮೆಡ್ರಾಸ್. ಸೊ ಅವರ ಪ್ರಕಾರ ಏನು ಹೇಳ್ಬೋದು, ನಗರ ಪ್ರದೇಶ ಅಂದರೆ ಹೆಚ್ಚಿನ ಸಂಖ್ಯೆಯ ಜನರ ವಾಸ ಮಾಡುವ ಮತ್ತು ಜನಸಾಂದ್ರತೆಯು ಅಧಿಕವಾಗಿರುವ ಮತ್ತು ಹೆಚ್ಚಿನ ಭಾಗದ ಜನಸಂಖ್ಯೆಯು ಕೃಷಿಯೇತರ ಚಟುವಟಿಕೆಗಳಲ್ಲಿ ನಿರತವಾಗಿರುವ ಪ್ರದೇಶವನ್ನು ನಗರೀಕರಣ ಅಂತ ಕರೆಯಬಹುದು. ಸೊ ಆಸ್ ಪರ್ ಫಿಲಿಪ್ ಎ ಹೌಸರ್ ಅಂಡ್ ಜುಡಾ ಮೆಡ್ರಾಸ್, ಅರ್ಬನೈಸೇಷನ್ ಮೀನ್ಸ್ maximum population living in area, and they were related to non-agricultural sectors,
non-agricultural sectors, and also that particular area is known for the density of population. So such type of cities or such type of areas are known as urbanization. So as per Philip A. Hauser, so ಅವರ ಪ್ರಕಾರ ನಾವು ಈ ರೀತಿಯಾಗಿ ನಗರೀಕರಣದ ಕೆಲವು ವ್ಯಾಖ್ಯೆಗಳನ್ನು ಇಲ್ಲಿ ಹೇಳಬಹುದು. And also here in urbanized area we can see there were a lot of people coming from other places. Hey, matabade. Why the urbanized happen? Why urbanization or the density of population happening more and more in India? Because of people's searching for ಅವಕಾಶಗಳನ್ನು, ಮೂಲ ಸೌಕರ್ಯಗಳನ್ನು, ವಾಸ ಮಾಡಲಿಕ್ಕೆ ಒಳ್ಳೆಯ ಸುರಕ್ಷಿತವಾದಂಥ ಪ್ರದೇಶಗಳನ್ನು ಅವರು ಹುಡುಕ್ತಾ ಇದ್ದಾರೆ. ಸೊ ಹೀಗಾಗಿ ಯಾವುದು ಅವರಿಗೆ ಸೂಕ್ತವೆನಿಸೋದೋ ಅದೇ ಪ್ರದೇಶದಲ್ಲಿ ಬಂದು ನೆಲೆಯೂರಿ ಅಲ್ಲಿ ಇರತಕ್ಕಂಥ ಒಂದು ಸನ್ನಿವೇಶ ಅದು ಈ ಒಂದು ಪ್ರಕ್ರಿಯೆ ನಗರೀಕರಣಕ್ಕೆ ಕಾರಣವಾಗ್ತದೆ ಅಂತ ಹೇಳ್ಬೋದು. ಸೊ ಆಸ್ ಪರ್ ದ ಯುನೈಟೆಡ್ ನೇಷನ್ ರಿಪೋರ್ಟ್ಸ್, a city place is based on the five factors known as the administrative area, population, magnitude of population, and also the local service extension, and also city features, and also the fifth one, that is dominance of economic activities. So these are the five factors which explains urbanization. ಸೊ ನಗರೀಕರಣ ಯಾವ ರೀತಿಯ ಸಂಗತಿಗಳನ್ನು ಅದು ಒಳಗೊಂಡಿದೆ ಅಂತ ವಿಶ್ವಸಂಸ್ಥೆಯ ಒಂದು ವರದಿ ಹೇಳ್ತದಂದ್ರೆ ಆಡಳಿತಾತ್ಮಕ ಪ್ರದೇಶವನ್ನು ಅದು ಒಳಗೊಂಡಿದೆ. ಸೊ ಇಟ್ ಇನ್ಕ್ಲೂಡ್ಸ್ ದ ಅಡ್ಮಿನಿಸ್ಟ್ರೇಟಿವ್ ಏರಿಯಾಸ್. ಸೊ ಪ್ರತಿಯೊಂದು ಪ್ರದೇಶದಲ್ಲಿ ನಾವು ಕೆನಾಟ್ ಸಿ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ಸ್, ಪ್ರತಿಯೊಂದು ಪ್ರದೇಶಗಳಲ್ಲಿ ನಾವು ನೋಡುವುದಿಲ್ಲ. ಸೊ ಒನ್ ಪರ್ಟಿಕ್ಯುಲರ್ ಏರಿಯಾ ದಟ್ ಈಸ್ ಹಿಯರ್ ದ ಎಕ್ಸಾಂಪಲ್ಸ್ ಲೈಕ್ ಡಿಸ್ಟ್ರಿಕ್ಟ್ ಪ್ಲೇಸ್ ಅಂಡ್ ಆಲ್ಸೋ ಅ ತಾಲೂಕಾ ಪ್ಲೇಸ್, ಓಕೆ, ಆ್ಯಂಡ್ ಸಮ್ ಹೋಬಳೀಸ್. ಸೊ ಸಣ್ಣ ದೊಡ್ಡ ದೊಡ್ಡ ಹಳ್ಳಿಗಳಿರ್ತಾವೆ, 4-5 ಹಳ್ಳಿಗಳನ್ನು ಸೇರಿಸಿಕೊಂಡು ಒಂದು ಹೋಬಳಿಯನ್ನು ಮಾಡಿರ್ತಾರೆ. ಸೊ ಅಂಥ ಒಂದು ಹಳ್ಳಿಯಲ್ಲಿ ಕೆಲವು ಅಲ್ಪ ಪ್ರಮಾಣದಲ್ಲಿ ಮಾತ್ರ ವಿ ಕ್ಯಾನ್ ಸಿ ಅಡ್ಮಿನಿಸ್ಟ್ರೇಟಿವ್ ಆಫೀಸಸ್, ಆಡಳಿತಾತ್ಮಕ ನಾಡ ಕಚೇರಿ ಅಂತ ಹೇಳ್ತೀವಿ, ತಹಸೀಲ್ದಾರ್ ಕಚೇರಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನೋಡ್ತಾ ಇದ್ದೀವಿ, ಮತ್ತು ಅದೇ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ, ಪ್ರಾದೇಶಿಕ ಮಟ್ಟದಲ್ಲಿ. ಸೊ ವಿ ಕ್ಯಾನ್ ಸಿ ದಟ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಏರಿಯಾಸ್. So that area will become the urbanized area because of the as per the United Nations reports, the factors states that includes the administrative areas. And the second important factor is that is magnitude of population, ಜನಸಂಖ್ಯೆಯ ಗಾತ್ರ. ಸೊ ಜನಸಂಖ್ಯೆ ಎಲ್ಲಿ ಹೆಚ್ಚಿಗೆ ಇರ್ತದ, we can see naturally urbanization or urbanized area. ಸೊ ನಗರೀಕರಣ ಎಲ್ಲಿ ಹೆಚ್ಚಾಗಿ ಬರ್ತದ, ಜನಸಂಖ್ಯೆ ಎಲ್ಲಿ ಹೆಚ್ಚಿನ ಮಟ್ಟದಲ್ಲಿ ವಾಸವಾಗಿರ್ತದ, ಜನಸಂಖ್ಯೆಯ ಒಂದು ಗಾತ್ರ ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತದ, ಅಂತಹ ಪ್ರದೇಶವನ್ನು ನಗರೀಕರಣ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದು ಸಂಯುಕ್ತ ರಾಷ್ಟ್ರ ಸಂಘ ಅಥವಾ ವಿಶ್ವಸಂಸ್ಥೆಯ ವರದಿಯ ಪ್ರಕಾರ ಹೇಳ್ಬೋದು. ಅದೇ ರೀತಿಯಾಗಿ ಥರ್ಡ್ ಒನ್ ಲೋಕಲ್ ಸರ್ವಿಸಸ್ ಎಕ್ಸ್ಟೆನ್ಷನ್ಸ್. ಅದೇ ರೀತಿಯಾಗಿ ಈ ಒಂದು ಸ್ಥಳೀಯ ಸರ್ಕಾರದ ಒಂದು ಸೇವೆಯ ಒಂದು ವಲಯದ ವಿಸ್ತರಣೆ. ಸೊ ವೇರ್ ಯು ಗೆಟ್ ಮ್ಯಾಕ್ಸಿಮಮ್ ಸರ್ವಿಸಸ್, ಸೊ ದ್ಯಾಟ್ ಏರಿಯಾ ಈಸ್ ಹೈಲಿ ಪಾಪ್ಯುಲೇಟೆಡ್ ಏರಿಯಾ. ಎಲ್ಲಿ ನಿಮಗೆ ಸೇವೆಗಳ ಒಂದು ಅವಕಾಶ ಹೆಚ್ಚಿಗೆ ಸಿಗ್ತದೋ ಆ ಸೌಲಭ್ಯಗಳನ್ನು ಪಡೆದುಕೊಳ್ಳಲಿಕ್ಕೆ ನೀವೇನು ಮಾಡ್ತೀರಿ, ಅದೇ ಪ್ರದೇಶಗಳಲ್ಲಿ, ಸುತ್ತಮುತ್ತಲ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಅಲ್ಲಿಯೇ ನೀವು ಕೇಂದ್ರೀಕೃತಗೊಳ್ತೀವಿ. ಸೊ ಪೀಪಲ್ಸ್ ಆರ್ ಬಿಕಮ್ ದ ಸೆಂಟ್ರಲೈಸ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಸರ್ವಿಸ್ ಏರಿಯಾ. ಸೊ ದಟ್ ಆಲ್ಸೋ ದ ಡಿಟರ್ಮಿನೆಂಟ್ ಫ್ಯಾಕ್ಟರ್ ಆಫ್ ಅರ್ಬನೈಸೇಷನ್. ಇದು ಸಹ ಒಂದು ನಿರ್ಧಾರಕ ಒಂದು ಸಂಗತಿ ಅಂತ UN ರಿಪೋರ್ಟ್ ಪ್ರಕಾರ ಹೇಳಿ. ಅದೇ ರೀತಿಯಾಗಿ ಸಿಟಿ ಫೀಚರ್ಸ್, ನಗರದ ಲಕ್ಷಣಗಳು. ಸೊ ಈಗ ನೋಡ್ತಾ ಇದ್ದೀವಿ, ವಾಟ್ ಆರ್ ದ ಫೀಚರ್ಸ್ ಆಫ್ ಸಿಟಿ ಏರಿಯಾಸ್, ವಾಟ್ ಆರ್ ದ ಫೀಚರ್ಸ್ ಆಫ್ ವಿಲೇಜ್ ಏರಿಯಾಸ್. ಸೊ ದೇರ್ were lot of differences between city and also the villages, and also their culture, their activities, their jobs and so many other doings. ಸೊ ಹೀಗಾಗಿ ಅನೇಕ ರೀತಿಯ ಲಕ್ಷಣಗಳನ್ನು ನಾವು ಅದರ ಮೇಲೆ ಹೇಳ್ಬೋದು. ಅದೇ ರೀತಿಯಾಗಿ ಡಾಮಿನೆನ್ಸ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್, ಎಲ್ಲಿ ಆರ್ಥಿಕ ಚಟುವಟಿಕೆಗಳ ಪ್ರಾಬಲ್ಯ ಹೆಚ್ಚು ಕಂಡು ಬರ್ತದ. ಸೊ ದೇರ್ ವಿ ಕ್ಯಾನ್ ಸಿ ಅರ್ಬನೈಸೇಷನ್, ಅಲ್ಲಿ ಈ ಒಂದು ನಗರೀಕರಣ ಹೆಚ್ಚಿನ ಮಟ್ಟದಲ್ಲಿ ಆಗ್ತದೆ. ಸೊ ಈ ರೀತಿಯ ಅನೇಕ ಲಕ್ಷಣಗಳನ್ನು ಇದು ಒಳಗೊಂಡಿದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಗರೀಕರಣದಲ್ಲಿ ಒಂದು ಪ್ರಕ್ರಿಯೆ ಯಾವ ರೀತಿಯಾಗಿ ಕಂಡು ಬರ್ತದೆ. ಸೊ ಅರ್ಬನೈಸೇಷನ್ ದಟ್ ಡಿಪೆಂಡ್ಸ್ ಆನ್ ದ ಸೊಸೈಟಿ ಆರ್ ಸೋಷಿಯಲ್ ಫ್ಯಾಕ್ಟರ್ಸ್, ಎಕನಾಮಿಕ್ ಫ್ಯಾಕ್ಟರ್ಸ್, and also the secondary sector, industry, and so many the commercial causes. ಸೊ ವಾಣಿಜ್ಯಾತ್ಮಕ ಕಾರಣಗಳಿಂದ ಅಂತ ಹೇಳ್ಬೋದು, ಸಾಮಾಜಿಕ ಚಟುವಟಿಕೆಗಳ ಮೂಲಕ, ಆರ್ಥಿಕ ಮತ್ತು ಕೈಗಾರಿಕೆ ಅನೇಕ ರೀತಿಯ ಸಂಗತಿಗಳ ಮೂಲಕ ದೇಶಗಳಲ್ಲಿ, ಪ್ರದೇಶಗಳಲ್ಲಿ, ಪ್ರಾದೇಶಿಕ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಗರೀಕರಣಗಳು ಹೆಚ್ಚಿನ ಮಟ್ಟದಲ್ಲಿ ಸಂಭವಿಸ್ತವ. ಈ ರೀತಿಯ ಒಂದು ಕಾರಣಗಳನ್ನು ಹೇಳ್ಬೋದು. So when highly urbanized civilization starts, that was in the year 18th and 19th centuries. So it was started from 18th and 19th because industrial revolution took place in the 18th century. So 18ನೇ ಶತಮಾನ ಕೈಗಾರಿಕಾ ಕ್ರಾಂತಿಯ ಶತಮಾನ ಅಂತ ಹೇಳ್ಬೋದು, 18 ಮತ್ತು 19. ಸೊ ಈ ಶತಮಾನಗಳಲ್ಲಿ ಜನ ಹೆಚ್ಚು ಹೆಚ್ಚು ಕೈಗಾರಿಕೆಗಳನ್ನು ಮಾಡಿದ್ದರಿಂದ ಯುರೋಪ್ ಖಂಡಗಳಲ್ಲಿ there are so many countries are found in European continent.
ಸೊ ಅಲ್ಲಿ ಅನೇಕ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಾಯಿತು. ಸೊ ಹೀಗಾಗಿ ಆ ಒಂದು ಕೈಗಾರಿಕಾ ಕ್ರಾಂತಿಯ ಪ್ರಯುಕ್ತ ಅನೇಕ ಜನರನ್ನು ಅದು ಆಕರ್ಷಣೆ ಮಾಡಿಕೊಂಡಿತ್ತು. ಸೊ ಹೀಗಾಗಿ ವಿ ಕ್ಯಾನ್ ಸಿ ದೇರ್ ವೇರ್ ಮ್ಯಾಕ್ಸಿಮಮ್ ಸಿಟೀಸ್ ಕಂಪೇರ್ಡ್ ಟು ಅದರ್ ಕಂಟ್ರೀಸ್ ಆ್ಯಂಡ್ ಆಲ್ಸೋ ಕಂಪೇರ್ಡ್ ಟು ಇಂಡಿಯಾ. ಸೊ ನಮ್ಮ ದೇಶಕ್ಕೆ ಹೋಲಿಸಿದಂತೆ ಅನೇಕ ಪಟ್ಟಣಗಳನ್ನು ಅಂದರೆ ಹೆಚ್ಚು ಅಭಿವೃದ್ಧಿಗೊಂಡಂತಹ ನಗರಗಳನ್ನು ಪಟ್ಟಣಗಳನ್ನು ಆ ಒಂದು ಯುರೋಪಿನ ರಾಷ್ಟ್ರಗಳಲ್ಲಿ ನೋಡಬಹುದು. ಅದೇ ರೀತಿಯಾಗಿ ದೇರ್ ಆರ್ ಸೋ ಮೆನಿ ವೆಸ್ಟರ್ನ್ ಕಂಟ್ರೀಸ್. ಸೊ ಹೀಗಾಗಿ ಈ ಒಂದು ನಗರೀಕರಣ ಪ್ರಕ್ರಿಯೆ ನೋಡ್ತಾ ಇದೀವಿ. ದಟ್ ವಾಸ್ ಸ್ಟಾರ್ಟೆಡ್ ಫ್ರಮ್ ದ ಇಯರ್ 18th and 19th century. And in India, we can see that was happened during 1975 onwards after independence. ಸೊ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ 47ಕ್ಕೆ ಸ್ವಾತಂತ್ರ್ಯ ಸಿಕ್ತು. ಸೊ ಇಂಡಿಯಾದಲ್ಲಿ ನೋಡ್ತಾ ಇದ್ವಿ ಅರ್ಬನೈಸೇಷನ್ ಪ್ರೊಸೆಸ್ ಟುಕ್ ಪ್ಲೇಸ್ ಆಫ್ಟರ್ 1975 ಬಿಕಾಸ್ ಆಫ್ ದ ಸೋ ಮೆನಿ ರೆವಲ್ಯೂಷನ್ ಟುಕ್ ಪ್ಲೇಸ್ ಇನ್ ಆಲ್ ದ ಸೆಕ್ಟರ್ಸ್ ಆಫ್ ಎಕಾನಮಿ ಲೈಕ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಸರಿ ಸೆಕ್ಟರ್. ಸೊ ಈಗ ನೋಡ್ತಾ ಇದೀವಿ ಭಾರತ ದೇಶ ಪ್ರಾರಂಭದಿಂದಲೂ ಪ್ರಾಥಮಿಕ ವಲಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದೆ. ಇದರೊಂದಿಗೆ ದ್ವಿತೀಯ ಮತ್ತು ತೃತೀಯ ವಲಯಕ್ಕೆ ಸಹ ಹೆಚ್ಚಿನ ಆದ್ಯತೆ ಕೊಡುತ್ತೆ. ಸೊ ಹೀಗಾಗಿ ಏನಾಗ್ತಾ ಇದೆ, ನಗರೀಕರಣ ನಮ್ಮ ದೇಶದಲ್ಲಿ ಸಹ ನಿಧಾನಗತಿಯ ಮೂಲಕ ಪ್ರಾರಂಭವಾಗಿ ಈಗ ಹೆಚ್ಚು ವೇಗೋತ್ಕರ್ಷವನ್ನು ಪಡೆದಿದೆ. ಅಂಡ್ ಆಲ್ಸೋ ಯು ನೋ ದಟ್ ಇಂಡಿಯಾ ಇಸ್ ಅ ಹೈಲಿ ಪಾಪ್ಯುಲೇಟೆಡ್ ಕಂಟ್ರಿ ಅಂಡ್ ಸ್ಟ್ಯಾಂಡ್ಸ್ ರ್ಯಾಂಕ್ ಇನ್ ದ ಸೆಕೆಂಡ್. ಸೊ ಹೀಗಾಗಿ ಜಗತ್ತಿನ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ನೋಡ್ತಾ ಇದ್ವಿ ನಮ್ಮ ದೇಶ ಅತಿ ಹೆಚ್ಚು ಜನಸಂಖ್ಯೆ ಬಾಯಿತಕ್ಕಂಥ ರಾಷ್ಟ್ರ ಅಂತ ಹೇಳ್ತೀವಿ. ಜಾಗತಿಕ ಮಟ್ಟದಲ್ಲಿ ಇದು 2ನೇ ಸ್ಥಾನವನ್ನು ಪಡೆದಿದೆ. ಅಂಡ್ ಹಿಯರ್ ವಿ ಕ್ಯಾನ್ ಸಿ ದೇರ್ ಆರ್ ವಿಲೇಜಸ್ ಆರ್ ಆಲ್ ಬಿಕಮ್ ಅರ್ಬನೈಸ್ಡ್ ಏರಿಯಾಸ್. ಸೊ ಈ ಒಂದು ಹಳ್ಳಿಯ ಪ್ರದೇಶಗಳು ಸಹ ನಗರೀಕರಣ ಪ್ರದೇಶಗಳು ಈಗ ಆಗ್ತಾ ಇರುವುದನ್ನು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನೋಡ್ತಾ ಇದ್ದೇವೆ. ಸೊ ಹೀಗಾಗಿ ಏನಾಗ್ತಾ ಇದೆ ನಮ್ಮ ದೇಶದ ಬಿಕಾಸ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ಪಾಪ್ಯುಲೇಷನ್. ಸೊ ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ ಜನಸಂಖ್ಯೆಯ ಗಾತ್ರದ ಪ್ರಯುಕ್ತ. ಸೊ ವಿ ಹ್ಯಾವ್ ವೆರಿ ಲೆಸ್ ಲ್ಯಾಂಡ್ ಅಂಡ್ ಹೈಲಿ ಪಾಪ್ಯುಲೇಟೆಡ್ ಕಂಪೇರ್ಡ್ ಟು ಚೀನಾ, ರಷ್ಯಾ ಅಂಡ್ ಸೋ ಮೆನಿ ಅದರ್ ಡೆವಲಪ್ಡ್ ನೇಷನ್ಸ್ ಲೈಕ್ USA. ಸೊ USA ಹೇಗಿದೆ, USA ಭೂಮಿ ಹೆಚ್ಚಿಗೆ ಇದೆ. ಸೊ ಕಂಪೇರ್ಡ್ ಟು 75% ಲ್ಯಾಂಡ್ ಈಸ್ ದೇರ್. ಅಲ್ಲಿ 75% ಲ್ಯಾಂಡ್ ಇದೆ. ಸೊ ಅದೇ ರೀತಿಯಾಗಿ ಚೀನಾದಲ್ಲಿ 63% ದೇ ಹ್ಯಾವ್ ಲ್ಯಾಂಡ್. ಇನ್ ಇಂಡಿಯಾ ವಿ ಹ್ಯಾವ್ ಓನ್ಲಿ 32% ಆಫ್ ಲ್ಯಾಂಡ್. ಸೊ ನಮ್ಮಲ್ಲಿ ಕೇವಲ ಎಷ್ಟು 32 ಲಕ್ಷ ಚದರ ಕಿಲೋಮೀಟರ್ ಭೂಪ್ರದೇಶ ನಮ್ಮ ದೇಶದಲ್ಲಿದೆ. ಸೊ ಅದ ಅಮೆರಿಕಾದಲ್ಲಿ 73 ಲಕ್ಷ, ಅದೇ ರೀತಿಯಾಗಿ ಚೀನಾದಲ್ಲಿ 63 ಲಕ್ಷ ಅಂಡ್ ರಷ್ಯಾ ದಟ್ ಈಸ್ ದ ಹೈಲಿ ಬಿಗ್ ಕಂಟ್ರಿ ಇನ್ ದ ವರ್ಲ್ಡ್. ಸೊ ಅದು ಅತಿ ಅಂದ್ರೆ ಭೂ ವಿಸ್ತಾರದ ಒಂದು ಇದರಲ್ಲಿ ನೋಡಬೇಕಾದ್ರೆ ಸೊ ದಟ್ ವಾಸ್ ಕ್ರಾಸ್ಡ್ 1 lakh ಸ್ಕ್ವೇರ್ ಕಿಲೋಮೀಟರ್ಸ್. ಸೊ 1 ಲಕ್ಷ ಚದರ ಕಿಲೋಮೀಟರ್ ಅನ್ನು ದಾಟಿದ. ಅದಕ್ಕಿಂತ ಮುಂಚೆ ಅದು ಹೆಚ್ಚಿಗೆ ಇತ್ತು. ಸೊ ಆಫ್ಟರ್ 1991 ಸೋವಿಯತ್ ರೆವಲ್ಯೂಷನ್ಸ್. ಸೊ ಅವಾಗ ಏನಾಯ್ತು, ಅಲ್ಲಿ ಅನೇಕ ರಾಷ್ಟ್ರಗಳು ಮತ್ತೆ ಅಲ್ಲಿ ಹುಟ್ಟಿಕೊಂಡವು, ಆ ದೇಶ ಮತ್ತೆ ವಿಭಜನವಾಯಿತು. ಸೊ ಹೀಗಾಗಿ ಅದು ದಟ್ ವಿಲ್ ಕಮ್ಸ್ ಅಂಡರ್ 1 lakh ಸ್ಕ್ವೇರ್ ಎಷ್ಟು ದಟ್ ಈಸ್ ನಿಯರ್ ಅಬೌಟ್ 95 lakh ಸ್ಕ್ವೇರ್ ಕಿಲೋಮೀಟರ್ಸ್. ಸೊ 95 ಲಕ್ಷ ಚದುರ ಕಿಲೋಮೀಟರ್ ವ್ಯಾಪ್ತಿಯನ್ನು ಒಳಗೊಂಡಂತ ಒಂದು ಭೂ ವಿಸ್ತಾರದ ಒಂದು ಭೂಮಿ ಅಂತ. ಸೊ ಹಿಯರ್ ವಿ ಕ್ಯಾನ್ ಸಿ ದೇರ್ ವರ್ ವೆರಿ ಲೆಸ್ ಪೀಪಲ್ ಕಂಪೇರ್ಡ್ ಟು ಇಂಡಿಯಾ. ಸೊ ಹಿಯರ್ ಬಟ್ another one observed point that is highly civilized and also highly urbanized areas are found in USA and in western countries and also in Russia and so many other countries. ಸೊ ಹೀಗಾಗಿ ನಮ್ಮ ದೇಶವನ್ನ ಅನ್ಯ ರಾಷ್ಟ್ರಗಳಿಗೆ ಹೋಲಿಸಿದಾಗ ನೋಡ್ತಾ ಇದ್ದೀವಿ, ಇವುಗಳ ಭೂ ಪ್ರದೇಶ ಹೆಚ್ಚಿನ ಮಟ್ಟದಲ್ಲಿದೆ, ಜನಸಂಖ್ಯೆಯು ಸಹ ಕಡಿಮೆ ಮಟ್ಟದಲ್ಲಿದೆ ಕಂಪೇರ್ಡ್ ಟು ಚೀನಾವನ್ನ. ದೇರ್ ಇಸ್ ಎಕ್ಸೆಪ್ಷನ್ ಚೀನಾ. ಸೊ ಅದು ಚೀನಾ ಒಂದು ಅಪವಾದಲ್ಲಿ. ಸೊ ಅದ್ರ ಬಿಕಾಸ್ ಚೀನಾ ಇಸ್ ಆಲ್ಸೋ ಲಾರ್ಜ್ ನಂಬರ್ ಆಫ್ ದಟ್ ಈಸ್ ಇನ್ ಲ್ಯಾಂಡ್ ಇನ್ ಸ್ಕ್ವೇರ್ ಕಿಲೋಮೀಟರ್. ಸೊ ಭೂಮಿ ಅತ್ಯಧಿಕ ಮಟ್ಟದ ಒಂದು ಚದುರ ವ್ಯಾಪ್ತಿಯನ್ನು ಒಳಗೊಂಡಿದೆ. ಆದರೆ ನಮ್ಮ ದೇಶದ ಭೂಮಿ ಏನಿದೆ ಕಡಿಮೆ ಇದೆ ಅಂಡ್ ಹೈಲಿ ಪಾಪ್ಯುಲೇಟೆಡ್ ಏರಿಯಾ, ಹೈಲಿ ಡೆನ್ಸಿಟೆಡ್ ಏರಿಯಾ. ಸೊ ದಟ್ ಈಸ್ ವೈ ವಿ ಕ್ಯಾನ್ ಸಿ ಇನ್ ಫ್ಯೂಚರ್ ದೇರ್ ವೇರ್ ಲಾಟ್ ಆಫ್ ಅರ್ಬನೈಸ್ಡ್ ಪ್ರೊಸೆಸ್ ಟುಕ್ ಪ್ಲೇಸ್ ಇನ್ ಇಂಡಿಯಾ. ಸೊ ಹೀಗಾಗಿ ಮುಂಬರುವ ಅವಧಿಗಳಲ್ಲಿ ಈಗ ಆಗ್ತಾ ಇದೆ, ಮುಂಬರುವ ಅವಧಿಗಳಲ್ಲಿ ದಿನೇ ದಿನೇ ಈಗ ನಗರೀಕರಣದ ಒಂದು ಪ್ರಕ್ರಿಯೆ, ಈ ಒಂದು ವಿಧಾನಗಳು ಜರುಗ್ತಾ ಇರುವುದನ್ನು ನಾವು ನೋಡಬಹುದು. ಸೊ ಹೀಗಾಗಿ ಆಸ್ ಪರ್ ದ ಪ್ರೊಫೆಸರ್ ಗಿಬ್ಸ್ he explained process of urbanization took place in 5 phases. What are those? 5 ಹಂತಗಳಲ್ಲಿ ನಗರೀಕರಣ ಸಂಭವಿಸಿದಂತ ಪ್ರೊಫೆಸರ್ ಗಿಬ್ಸ್ ಅವರು ಹೇಳ್ತಿದ್ದಾರೆ. ಸೊ ಇಯರ್ ದ ಫಸ್ಟ್ ಸ್ಟೇಜ್ ಅಂಡ್ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂಡ್ ಫೋರ್ತ್ ಅಂಡ್ ಫಿಫ್ತ್ ಸ್ಟೇಜ್. ಸೊ ಮೊದಲನೇ ಹಂತದಲ್ಲಿ ಏನಾಗ್ತದ, ಹಿಯರ್ a small village areas becomes what a town areas.
ಓಕೆ, ಮೆನಿ ಸ್ಮಾಲ್ ವಿಲೇಜಸ್ ಆರ್ ಆರ್ಗನೈಸ್ಡ್ ವಿತ್ ಟೌನ್ ಏರಿಯಾ. ಸೊ ಹೀಗಾಗಿ ಅವು ಸಂಘಟನೆಗೊಳ್ತಾ ಅವುಗಳು ಕೂಡಿಕೊಳ್ತಾ ಏನಾಗ್ತದ, ಅದು ಪಟ್ಟಣಗಳು ಆಗಿ ಹುಟ್ಟಿಕೊಳ್ತದ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಪ್ರದೇಶದ ಒಂದು ಲಿವಿಂಗ್ ಕಾಸ್ಟ್ ಈಸ್ ವೆರಿ ವೆರಿ ಹೈ ಕಂಪೇರ್ಡ್ ಟು ದ ವಿಲೇಜ್ ಏರಿಯಾ. ಈ ಒಂದು ಹಳ್ಳಿಯ ಪ್ರದೇಶಕ್ಕೆ ಹೋಲಿಸಿದಾಗ ಅಲ್ಲಿಯ ಜನರ ಜೀವನದ ಒಂದು ವೆಚ್ಚ ಏನ್ ಮಾಡ್ತದ, ಅದು ಕಡಿಮೆ ಇರ್ತದ. ಆದ್ರೆ ಈ ಪ್ರದೇಶಕ್ಕೆ ಬಂದಾಗ ಜೀವನ ವೆಚ್ಚ ಹೆಚ್ಚಿಗೆ ಆಗ್ತಾ ಹೋಗ್ತದೆ ಅಂತ ಹೇಳಿ. ಸೊ ದಿಸ್ ಈಸ್ ಫಸ್ಟ್ ಒನ್ ಈಸ್ ದ ಎಮರ್ಜಿಂಗ್ ಸಿಟೀಸ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ನಗರಗಳ ಒಂದು ಹುಟ್ಟುವ ಮೊದಲನೇ ಹಂತ. ಅಂಡ್ ದ ಸೆಕೆಂಡ್ ಸ್ಟೇಜ್, ಎರಡನೇ ಹಂತದಲ್ಲಿ ನೋಡ್ತಾ ಇದ್ವಿ, ಈ ಒಂದು ಕೇಂದ್ರೀಕರಣದ ಒಂದು ಪಟ್ಟಣ ಜನಸಂಖ್ಯೆ ಹೆಚ್ಚಳ ದರ ಗ್ರಾಮೀಣ ಜನಸಂಖ್ಯೆಯ ಒಂದು ಹೆಚ್ಚಳ ದರವನ್ನು ಇದು ಮೀರಿಸ್ತದೆ ಅಂತ ಹೇಳ್ಬೋದು. ಸೊ ಇನ್ ಸೆನ್ಸ್ ಆಫ್ ವಾಟ್, ಇನ್ ಸೆನ್ಸ್ ಆಫ್ ಸಪ್ಲೈ ಅಂಡ್ ಸೋ ಮೆನಿ ದಟ್ ಇಂಪ್ರೂವ್ಮೆಂಟ್ಸ್ ಇನ್ ದ ಟೆಕ್ನಾಲಜಿ ಅಂಡ್ ಆಲ್ಸೋ ಮೈಗ್ರೇಷನ್ ಆಫ್ ಪೀಪಲ್ಸ್ ಫ್ರಾಮ್ ವಿಲೇಜ್ ಏರಿಯಾ ಟು ದ ಸಿಟಿ ಏರಿಯಾಸ್ ಆರ್ ದ ಟೌನ್ ಏರಿಯಾಸ್. ಎರಡನೇ ಹಂತದಲ್ಲಿ ಏನಾಗ್ತದ, ಸೊ ಈ ರೀತಿಯ ನಗರೀಕರಣದ ಒಂದು ಪ್ರಕ್ರಿಯೆ ಹುಟ್ಟುವ ಸಂದರ್ಭದಲ್ಲಿ ಎರಡನೇ ಹಂತದಿಂದ ಏನಾಗ್ತದ, ವಲಸೆ ಪ್ರಾರಂಭವಾಗ್ತದೆ. ಈಗ ನೋಡ್ತಾ ಇದೀವಿ ನಿಯರ್ ಟು ಗೋಕಾಕ್. ಸೊ ವೆನ್ ವಿ ಗೋ ಬ್ಯಾಕ್ 50 years, ಸೊ ವಾಟ್ ಈಸ್ ದ ಪಾಪ್ಯುಲೇಷನ್ ಆಫ್ ಗೋಕಾಕ್ ತಾಲೂಕಾ? ಅವಾಗ ಏನಿತ್ತು, ಕಡಿಮೆ ಇತ್ತು. ನಾವು ವಿ ಕ್ಯಾನ್ ಸಿ ನಿಯರ್ ಅಬೌಟ್ 1 lakh. ಸೊ 1 ಲಕ್ಷದ ಜನಸಂಖ್ಯೆ ಒಳಗೊಂಡಂತಹ ಈ ಒಂದು ಪಟ್ಟಣ ಪ್ರದೇಶದ ಒಂದು ಜನಸಂಖ್ಯೆನ ನಾವು ಹೇಳ್ಬೋದು. ಸೊ ಹೀಗಾಗಿ ಇದು ಏನಾಗ್ತದೆ, ಮೊದಲನೇ ಹಂತದಲ್ಲಿ ಹುಡ್ತಾ ಇತ್ತು ಇದು. ಆಮೇಲೆ ಎರಡನೇ ಹಂತದಲ್ಲಿ ಆಯ್ತು, ಜನ ಸುತ್ತಮುತ್ತಲ ಜನ ಬೇರೆ ಬೇರೆ ಪ್ರದೇಶಗಳಿಂದ ಇರತಕ್ಕಂಥ ಜನ ಬಂದು ಇಲ್ಲಿ ನೆರೆಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಮೈಗ್ರೇಟೆಡ್ ಪೀಪಲ್ಸ್ ಆರ್ ಕಮಿಂಗ್ ಇನ್ ದ ಸೆಕೆಂಡ್ ಸ್ಟೇಜ್. ಅದೇ ರೀತಿಯಾಗಿ ವೈ ದೇ ಆರ್ ಕಮಿಂಗ್ ಬಿಕಾಸ್ ಆಫ್ ಸರ್ಚಿಂಗ್ ಆಫ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್, ಇಂಪ್ರೂವ್ಮೆಂಟ್ಸ್ ಆಫ್ ದ ಸರ್ವಿಸಸ್, ಟೆಕ್ನಾಲಜಿ ಅಂಡ್ ಸೋ ಮೆನಿ ಅದರ್ ಫ್ಯಾಕ್ಟರ್ಸ್. ಸೊ ಹೀಗಾಗಿ ಎರಡನೇ ಹಂತ ಈ ರೀತಿಯಾಗಿ ಅವರನ್ನ ಆಕರ್ಷಣೆ ಮಾಡಿಕೊಂಡು ತನ್ನ ಬಳಿ ಸೆಳೆದುಕೊಳ್ತಾ ಅಂತ ಹೇಳ್ಬೋದು. ಅಂಡ್ ದ ಥರ್ಡ್ ಸ್ಟೇಜ್, ಮೂರನೇ ಹಂತದಲ್ಲಿ ನೋಡ್ತಾ ಇದ್ದೀವಿ, ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಗಳಿಗೆ ಈ ಒಂದು ಹೆಚ್ಚಿನ ಮಟ್ಟದ ಜನಸಂಖ್ಯೆ ಏನಾಗ್ತದ, ಗ್ರಾಮೀಣ ಮಟ್ಟದಲ್ಲಿ ಕುಸಿತ ಹೋಗ್ತದ ಮತ್ತು ನಗರ ಪ್ರದೇಶಗಳಲ್ಲಿ ಹೆಚ್ಚಿಗೆ ವಾಗ್ತಾ ಹೋಗ್ತದ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಫೋರ್ತ್ ಸ್ಟೇಜ್, ಗ್ರಾಮೀಣ ಪ್ರದೇಶಗಳಿಂದ ಈ ಒಂದು ಪಟ್ಟಣಗಳಿಗೆ ವಲಸೆಯ ಪ್ರಮಾಣ ಕಡಿಮೆಯಾದಂತೆ ಸಣ್ಣ ಸಣ್ಣ ಪಟ್ಟಣಗಳು ದೊಡ್ಡ ನಗರಗಳಾಗಿ ವಲಸೆಯ ಒಂದು ರಭಸದ ಪ್ರವಾಹ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಮತ್ತು ಹಳ್ಳಿಗಳ ಜನಸಂಖ್ಯೆ ಪ್ರಮಾಣ ಕಡಿಮೆ ಆಗ್ತಕ್ಕಂಥ ಒಂದು ಸನ್ನಿವೇಶ ನಾಲ್ಕನೇದು, ಫೋರ್ತ್ ಸ್ಟೇಜ್. So there were many villages which are merged with one town place, and town places becomes the city places, and city places will become the metro cities. ಸೊ ಈ ರೀತಿಯ ಒಂದು ಪ್ರಕ್ರಿಯೆ ನಾಲ್ಕನೆಯ ಒಂದು ಹಂತದಿಂದ ಪ್ರಾರಂಭವಾಗ್ತದ ಅಂತ ಹೇಳ್ಬೋದು. ಈಗ ನೋಡ್ಬೋದು, ಒಂದು 4 ಹಳ್ಳಿಗಳು ಕೂಡಿದಾಗ ವಿ ಕ್ಯಾನ್ ಸಿ ಒನ್ ಹುಬ್ಳಿ, ಅಂದ್ರೆ ಹುಬ್ಳಿ ಅಲ್ಲ ಹೋಬಳಿ ಅಂತ ಹೇಳೋದಕ್ಕೆ. ಓಕೆ, ಹೋಬಳಿ ಅಂದ್ರೇನು, ದೊಡ್ಡ ಹಳ್ಳಿ ಅಂತ ಹೇಳ್ತೀವಿ. ಸೊ we can see for four villages we can see one deputy ತಹಸೀಲ್ದಾರ್ ಆಫೀಸ್, ನಾಡ ಕಚೇರಿ ಅಂತ ಕರಿತೀವಿ. ಸೊ ಹೀಗಾಗಿ ಆ ರೀತಿಯ ಹಲವು ಹಳ್ಳಿಗಳನ್ನ ಕೂಡಿಸಿದಾಗ ದಟ್ ಪ್ಲೇಸ್ ನೋನ್ ಆಸ್ ಟೌನ್ ಏರಿಯಾಸ್, ಪಟ್ಟಣಗಳು ಅಂತ ಹೇಳ್ತೇವೆ. ಸೊ ಆ ಪಟ್ಟಣ ಇನ್ನೂ ಸ್ವಲ್ಪ ಬೆಳೀತಾ ಹೋದಂತೆ ತಾಲೂಕಾ ಪ್ಲೇಸ್ ಆಗ್ತದ. ಆ ತಾಲೂಕಾ ಪ್ಲೇಸ್ಗಳು ಮತ್ತೆ ಇನ್ನೂ ಹೆಚ್ಚು ಬೆಳೆದಂತೆ ಸಿಟಿ ಏರಿಯಾ, ನಗರ ಪ್ರದೇಶಗಳಾಗ್ತದ. ನಗರಗಳು ಬೆಳೆದು ಏನಾಗ್ತದ, ಮಹಾನಗರಗಳು ಆಗ್ತವೆ. ಸೊ ಈ ರೀತಿಯಾಗಿ 5ನೆಯ ಒಂದು ಹಂತ ಏನಾಗ್ತದ, ಮಹಾನಗರಕ್ಕೆ ಬಂದು ತಲುಪ್ತದ ಅಂತ ಹೇಳ್ಬೋದು. ಅಂಡ್ ಆಲ್ಸೋ ಹಿಯರ್ ವಿ ಕ್ಯಾನ್ ಸಿ ದೇರ್ ಆರ್ ಲಾಟ್ ಆಫ್ ಸಿಟೀಸ್, ವಿ ಕ್ಯಾನ್ ಸೇ ಕಾಸ್ಮೋಪಾಲಿಟನ್ ಏರಿಯಾಸ್, ಅಂದ್ರೆ ಬಹುಭಾಷಿಕ ನಗರಗಳ ಪ್ರದೇಶ.